ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ನಡೀತಾ ಇರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ಇದೆ. ಇಂದು ಚುನಾವಣೆ ನಡೀತಾ ಇದೆ. ನಮ್ಮ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾರೆ ಎನ್ನುವ ವಿಶ್ವಾಸ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬುಧವಾರ ಬೆಳಗಾವಿಯಲ್ಲಿ ಮಾತನಾಡಿ, ಶಿಗ್ಗಾವಿ ಮತಕ್ಷೇತ್ರದಲ್ಲಿ 105 ಹಳ್ಳಿಯಲ್ಲಿ ಪ್ರಚಾರ ಮಾಡಿದ್ದೀವಿ. ಕಾಂಗ್ರೆಸ್ ಅಭ್ಯರ್ಥಿ ಸಾಧಿಸುವ ವಿಶ್ವಾಸ ಇದೆ ಎಂದಿದ್ದಾರೆ. ಗೆಲ್ಲುವ ವಿಶ್ವಾಸ ಇದೆ, ಗೆಲ್ತಂತ ಆಸೆ ಇದೆ. ಇನ್ನೇನು ಅರ್ಧ ಭವಿಷ್ಯ ನಿರ್ಧಾರ ಆಗಿದೆ. ಇನ್ನೊಂದು 5 ವರ್ಷ ಇದೆ. ಸಕ್ಕಾದ್ ನೋಡೋಣ. ಈಗಲೇ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ವಿ. ಸುಮಾರು ಎಷ್ಟು 105 ಹಳ್ಳಿಗೆ ಅಡ್ಡಾಡಿವ್ರಿ. 105 ಬೊಮ್ಮಾಯಿಯವರು ಹೇಳ್ತಾರೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀರಂತೆ. ಬೊಮ್ಮಾಯಿಯವರು ಹೇಳ್ತಾರೆ ಯಾವ್ದ್ರೆ ಬೊಮ್ಮಾಯಿಯವರು ಇವತ್ತು ಮತದಾನದಿಂದ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ನಾವು ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡ್ತೀವಿ. ಯಾರನ್ನು ಓಲೈಕೆ ಒಬ್ರಿಗೆ ಹೆಚ್ಚು ಕಡಿಮೆ ಅಲ್ಲ. ನಮ್ಮಲ್ಲೆಲ್ಲ ಸಮಾನ. ಬಸವಣ್ಣವರ ಸಿದ್ಧಾಂತ ನಮ್ಮಲ್ಲಿ ಸಮಾನ ಅವಕಾಶ, ಸಮಾನ ಮನಸ್ಕರ ಅಷ್ಟೇ. ಪಕ್ಷದ ಆದೇಶ ಇತ್ತು, ಮಾಡಲೇಬೇಕಾಗಿತ್ತು, ಮಾಡಿದ್ರು. ಪಕ್ಷದ ಆದೇಶ ಮಾಡಿದ್ವಿ. ಎಲ್ಲ ಎಲ್ಲಿ ನಮ್ಮವ್ರು ಇದ್ದಾರೆ, ಎಲ್ಲ ಟೀಮ್ ಇದೆ. ಪಕ್ಷ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.